ಎದಕ್ಕೆ ಕಾಲೇಜ್ ಹತ್ರ ಬಂದ್ರಿ? ಫೋನ್ ಮಾಡಿದ್ರೆ ರಿಸೀವೇ ಮಾಡಲಿಲ್ಲಲ್ಲ. ಏನು ಮಾಡೋದು, ನನಗೆ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗೈತಿ. ಫುಲ್ ಆಫ್ ಕನ್ಫ್ಯೂಷನ್. ಏನು ಮಾಡಲಿ? ಈಗ ಫಸ್ಟ್ ನನಗೊಂದು ಕನ್ಫ್ಯೂಷನ್ ಶುರುವಾಗೈತಿ. ಈ ಶಶಾಂಕ್ ಯಾರು? ಶಶಾಂಕ? ಅವ ನಿಮಗೆ ಹೆಂಗೆ ಗೊತ್ತು? ಅಂದರೆ ನಿನಗೆ ಗೊತ್ತು. ಅವ ನಮ್ಮ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋದು, ಅದಕ್ಕೆ ನನಗೆ ಗೊತ್ತು. ಓ ಹೌದಾ, ಸರಿ ಈಗೇನು? ಏನಿಲ್ಲ, ಶಶಾಂಕ್ ಯಾರು, ಅವ ನಿಂಗೆ ಏನಾಗಬೇಕು, ಅವ ಏನೇನೇನೇನೇನೋ ಬಾಯಿಗೆ ಬಂದಂಗೆಲ್ಲ ಹೇಳ್ದ. ಅದಕ್ಕೆ ಈಗ ನನಗೆ ಏನು ಈ ವಿಚಾರವಾಗಿ ಹೇಳ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದು ಅಲ್ಲದೆ ಅವನು ಸುಮ್ಮನೆ ಇರಲಾರ್ದ ನಮ್ಮವ್ವ ನಮ್ಮಪ್ಪರು ಎಲ್ಲರೂ ಇರುವಾಗಲೇ ಅವನ್ನೆಲ್ಲ ಬಂದು ಹೇಳಕ್ಕೆ ಶುರು ಮಾಡಿದ. ನೀನು ಅವನ್ನ ಪ್ರೀತಿ ಮಾಡಿದ್ದು ಬಿಟ್ಟಿದ್ದು ಎಲ್ಲ ಹೇಳಕ್ಕೆ ಶುರು ಮಾಡಿದ. ಅದಕ್ಕೆ ಕೇಳ್ತಾ ಇದ್ದೀನಿ, ನೀನು ಅವ್ರ ತಾಯಿನ ಮನೆಯಿಂದ ಹೊರಗೆ ಹಾಕಂದ್ಯಾ? ಅದಕ್ಕೆ ಅವನು ಅಪೋಸ್ ಮಾಡಿದ್ನ? ಅದಕ್ಕೆ ನಿಮ್ಮಿಬ್ಬರದು ಲವ್ ಬ್ರೇಕಪ್ ಆತ ಏನು? ನಿಮಗೆ ಹೆಂಗೆ ಅನಿಸ್ತೈತಿ? ನಾನು ಅವ್ರ ತಾಯಿನ ಮನೆ ಬಿಟ್ಟು ಹೊರಗೆ ಹಾಕಂದೆ ಅಂತ ಅನಿಸ್ತತ? ನಾನು ಮನೆ ಬಿಟ್ಟು ಹೊರಗೆ ಹಾಕಂದೆ ಅಂತ ಅನಿಸ್ತತೆ ಅಂದ್ರೆ ಏನರ್ಥ? ಹೆಂಗೆ ಕೇಳೋದು ಇದಕ್ಕೆ? ಅವ ಹೇಳಿದ್ದು ನಾನು ನಿಮ್ಮಿಬ್ಬರ ನಡುವೆ ಏನು ನಡೀತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ನೀವು ಪ್ರೀತಿ ಮಾಡಕತ್ತಿರೋ ಹುಡುಗಿ ನಿಮಗಿಂತ ಮುಂಚೆ ಒಂದು ಪ್ರೀತಿ ಮಾಡ್ಯಾಳ ಅಂತಂದ್ರೆ ಅವಳ ಜೀವನದಾಗ ಇನ್ನೊಬ್ಬ ಬಂದು ಹೋಗ್ಯಾನ ಅಂದ್ರೆ ಬೇಜಾರತ್ತ? ನೋಡು, ಈಗಿನ ಕಾಲದಾಗ ಈ ಪ್ರೀತಿ ಮಾಡೋದು ಇವೆಲ್ಲ ಅಂದರೆ ಕಾಮನ್ ಆಗ್ಬಿಟ್ಟೈತಿ. ಆಯಿತು, ಪ್ರೀತಿ ಮಾಡಿರ್ತೀರಾ, ಆದರೆ ಆಮೇಲಾರ ನಿಯತ್ತಾಗಿರ್ಬೇಕಲ್ಲ, ಅದಕ್ಕೆ. ನಿಯತ್ತಾಗೆ ಅದೀನಿ. ಅವಾಗಾದರೂ ನಾನೇನು ಫಸ್ಟ್ ಇಷ್ಟಪಟ್ಟಿರಲಿಲ್ಲ. ಫಸ್ಟ್ ನಾನು ಇಷ್ಟಪಟ್ಟಿದ್ದೆ ಅವನು. ನಾನು ಒಲ್ಲೆ ಅಂತೇಳಿ ಅಂದಿದ್ದು, ಆದರೆ ಅವನೇ ಹಿಂದೆ ಬಿದ್ದು ಲವ್ ಮಾಡ್ತೀನಿ ಅದು ಇದು ಅಂದಮೇಲೆ ನಾನು ಹ್ಞೂ ಅಂತ ಒಪ್ಕೊಂಡೆ. ಆದರೆ ನಾನು ಯಾವತ್ತೂ ಸಲಿಗಿಂದ ನಡ್ಕೊಂಡಿಲ್ಲ ರೀ. ಅವ ಅಂತನ ಮತ್ತೆ ನಿಮ್ಮಿಬ್ಬರ ನಡುವೆ ಏನು ಉಳ್ದೇ ಇಲ್ಲ, ಮುಗ್ದೈತಿ ಅಂತ ಅದಕ್ಕೆ ಕೇಳಕ್ಕೆ ಬಂದೆ ನಾನು ಇಲ್ಲಿಗೆ. ಹಂಗೇನಾರು ಆಗಿದ್ರೆ ಮತ್ತೆ ಬೇಡ, ನಿನ್ನಷ್ಟಕ್ಕೆ ನೀರು ಅಂತ ಹೇಳಕ್ಕೆ ಬಂದಿದ್ದು. ಏನ? ಎಲ್ಲೈತಿ ನಿಮ್ಮ ಫ್ಯಾಕ್ಟ್ರಿ? ಎಲ್ಲೈತಿ? ಬಾ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು ನೀನು ಮಾತಾಡಿ ಪ್ರಯೋಜನ ಇಲ್ಲ, ಅಲ್ಲೇ ಮಾತಾಡುವಂತಿ ಬಾ. ಎಲ್ಲವನ? ಸಮಾಧಾನ. ನೀನೇನು ಮಾಡು, ಅದೇ ಅಲ್ಲಿರ, ಈ ಟೈಲ್ಸ್ ಹಿಂದಿರ, ನಾನು ಅವನ ಹತ್ರ ಮಾತಾಡ್ತೇನೆ, ಬೇಕಾದ್ರೆ ನೋಡವ ಏನು ಹೇಳ್ತಾನಂತೇಳಿ. ಅದೇ ಹೇಳ್ತಾನೆ ಬಿಡ್ರಿ, ಅವನು ಅಂತ ಕಂತ್ರಿನ ಅದಾನ. ಆಯ್ತು, ನಾ ಅಲ್ಲಿರ್ತೇನೆ, ನೀವು ಮಾತಾಡ್ರಿ. ಶಶಾಂಕ್ ಇಲ್ಲದಾನ? ಹಾಂ, ಶಶಾಂಕ್ ಬರ್ರಿ ಇಲ್ಲಿ. ಹಾಂ ಸರ್. ಏನಿಲ್ಲ ಶಶಾಂಕ್ ಅವರೇ, ನೀವು ಲಕ್ಷ್ಮಿ ಬಗ್ಗೆ ಹೇಳಿದ್ರಲ್ಲ, ನಂಗಂತರೂ ಭಾಳ ಬೇಜಾರತ್ರಿ. ನಾನೇ ಹೋಗಿ ಎಂಥ ಹುಡುಗಿನ ಇಷ್ಟಪಟ್ಬಿಟ್ಟೆ ಅಂತೇಳಿ ಭಾರಿ ಸಿಟ್ಟು ಬಂದ್ಬಿಡ್ತು ನನಗೆ. ನೀವು ಹೇಳೋದು ಸರಿ, ಅಂಥ ಹುಡುಗಿನ ನಾನು ಇಷ್ಟಪಟ್ಟು ದೊಡ್ಡ ತಪ್ಪು ಮಾಡಿದೆ. ನಿಜ ಅವಳ ನಿಮ್ಮ ನಡುವೆ ಎಲ್ಲ ಮುಗ್ದೇ ಹೋಗೈತಾ? ಹಾಂ ಸರ್, ಸರಿ ಇಲ್ಲ ಅವಳು. ನಾ ಹೇಳ್ತೀನಲ್ಲ ಸರ್, ಅವಳಿಗೆ ತುಂಬ ಫ್ಯಾಮಿಲಿ ಒಳಗಿದ್ದು ರೂಢಿನೇ ಇಲ್ಲ, ಅವಳಿಗೆ ಅದು ಗೊತ್ತೂ ಇಲ್ಲ. ನಾ ಹೇಳ್ತೇನಲ್ಲ, ಅದಕ್ಕೆ ನಾ ಹೇಳೋದಾದ್ರೆ ನೀವು ಅವಳದಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ಸರ್. ನಿಮ್ಮ ಫ್ಯಾಮ್ಲಿಗೆ ಅವಳು ತಕ್ಕೊಳ್ಳಲ್ಲ ಸರ್, ಸರಿಯಾಗಲ್ಲ. ನೋಡಿ ವಿಚಾರಿಸಿ ಬೇಕಾರೆ. ನಾನು ಹೇಳಿದ ಸುಳ್ಳು ಅಂತ ಆದ್ರೆ ನೋಡಿದ್ರಲ್ಲ ಈಗ ನಿಮ್ಮ ಮನೆಯಾಗ ಏನು ನಡೀತೈತೆ ಅಂತೇಳಿ. ಏನ್ ನಿನ್ ಜೋಡಿ ನಾ ಇದು ಮಾಡಿರೋದ? ಏನ್ ನಮ್ಮಿಬ್ಬರ ಮಧ್ಯೆ ಎಲ್ಲ ಮುಗ್ದೈತಿ? ಏನ್ ಮಾಡೀನಿ? ಯಾವತ್ ನಿನ್ ಜೊತೆ ಸಲಿಗಿಂದ ಅದೇ ನಾನು ಅದನ್ನ ಹೇಳ. ನನಗೆ ಬಾಯಿಗೆ ಬಂದಂಗ ಮಾತಾಡ್ಕೊಂತ ನಾನು ಬಂದಿದ್ನೆ ನೀನು ಪ್ರೀತಿ ಮಾಡ್ತೇನೆ ಅಂತೇಳಿ. ನೀನಲ್ಲ ನನ್ನ ಹಿಂದೆ ಬಿದ್ದಿದ್ದ, ಗಂಟು ಬಿದ್ದಿದ್ದು ನನಗೆ. ನಾನು ಒಳ್ಳೆ ಅಂತ ಅಂದೇ ಇಲ್ಲ. ನೀನು ಒಳ್ಳೆ ಅಂತಾರ ನಾಟಕ ಮಾಡಿ ಹಿಂದೆ ಬಿದ್ದು ಈಗ ಇವ್ರ ಮುಂದೆ ಈ ಥರ ಬೊಗಳಿ ಏನ? ಬಾ ಪೊಲೀಸ್ನವ್ರ ಹತ್ರ ಹೋಗನ್ ಬಾ. ಅದು ಏನಂಗಾರ ಇಲ್ಲೋಡ, ನಾನು ಯಾವುದಕ್ಕೂ ನಾಚ್ಕೊಳಕಿನೋ ಅಲ್ಲ, ಹೆದರ್ಕೊಳಕಿನೋ ಅಲ್ಲ. ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಪ್ರೂವ್ ಮಾಡಿಸ್ತೇನೆ ನೀನು ಈ ರೀತಿ ಮಾತಾಡಿದ್ದನ್ನ. ಏನಂತ ಅನ್ಕೊಂಡ್ಬಿಟ್ಟಿ? ಕ್ಯಾರೆಕ್ಟರ್ ಅಸೋಸಿಯೇಷನ್, ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಈ ಥರ ಮಾತಾಡ್ತಿ? ಏನು ಮಾನನಷ್ಟ ಮುಖದ ಕೇಸ್ ಹಾಕ್ತೇನೆ ನಿನ್ನ ಮೇಲೆ. ನೀನು ಚಿಪ್ಪಾಡಿ ಹರ್ಕಿದ್ದಂಗದಿ, ನೀನು ಚಿಪ್ಪಾಡಿ ಸುಳೆ ಮಗನ. ಎಟ್ಟಿರ್ಬೇಕಲೇ ನಿನಗ? ಅಯ್ಯೋ ಲಕ್ಷ್ಮಿ ಅವರೇ, ಹೆಂಗದ್ ಮಾತಾಡೋದ? ಇಂಥವ್ರಿಗೆ ಪಕ್ಕಾ ಭಾಷೆನ ಯೂಸ್ ಮಾಡ್ಬೇಕು. ಚಿಪ್ಪಾಡಿ, ಊರ್ ಚಿಪ್ಪಾಡಿ. ಇಲ್ಲಡ, ಇಂಥವೆಲ್ಲ ನನ್ನಂತೇಳಿ ಹೇಳಾಕೋಬೇಡ ನೀನು. ಅವ್ರ ಹತ್ರ ಹೇಳಾಕತ್ತಿ? ಹೇಳ, ಯಾರ ಮುಂದೆ ಹೇಳ್ತಿ ಹೇಳ. ನಿನ್ನ ಇಷ್ಟಕ್ಕೆ ಬಿಡ್ತೇನಂತ ಮಾಡಿಯಾ? ನಡಿ ತಡಿ, ಫೋನ್ ಮಾಡ್ತೀನಿ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಸಾರಿ ಲಕ್ಷ್ಮಿ, ಸಾರಿ. ಅದು ನಾನು ಹೇಳ್ಬೇಕಂತ ಹೇಳಲಿಲ್ಲ. ನಾನು ಈಗೂ ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನ ಮದುವೆ ಮಾಡ್ಕೋಬೇಕನ್ನೋ ಉದ್ದೇಶಕ್ಕೆ ನಾನು ಹಂಗೆ ಹೇಳಿದೆ. ನಾನು ಮೌಗೆ ಎಷ್ಟು ಸಲ ಹೇಳಿದೆ, ಹೋಗು ಮಾತಾಡು, ಹೇಳು, ಅವ್ರ ಮನ್ಯಾಗ ತಪ್ಪಾಗೈತಿ, ನಿನ್ನಿಂದನೂ ತಪ್ಪಾತು, ಅವತ್ತು ಹೋಗು ಒಂದು ಮಾತು ಹೋಗಿ ಕೇಳವ ಅಂತ ಹೇಳಿದೆ. ನಮ್ಮವ್ ನಾ ಕೇಳಲ್ಲಪ್ಪ, ನೀನೇ ಹೋಗು ಅಂದ್ಲು. ಹಾಗಾಗಿ ಅರ್ಧ ಮನಸ್ಸು ತಡಿಲಾರ್ದ ಈಗ ನಿನ್ನ ಹತ್ರ ನಾಳೆ ಇಲ್ಲ ಯಾವಾಗಾರ ಬಂದು ಮಾತಾಡಲೇಬೇಕನ್ನೋ ಉದ್ದೇಶಕ್ಕೆ ನಾನು ನಿನ್ನ ಹತ್ರ ಈ ಊರಿಂದ ನಿನ್ನ ದೂರ ಆಗಲಿ ಅಂತೇಳಿ ಹಿಂಗೆ ಹೇಳಿದೆ. ನಿನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರಲಿ ಅಂತೇಳಿ ಅಷ್ಟು ಬಿಟ್ರೆ ಏನು ನಿನ್ನ ಹೆಸ್ರಿಗೆ ಮಸಿ ಬೆಳಿಬೇಕಂತಲ್ಲ. ಇಲ್ಲ ಪಾಪ, ನಾನು ಕಿರೀಟ ಕುಂದ್ರಸಕತ್ತಿ ನೋಡ, ಮಸಿ ಬೆಳಿಬೇಕಲ್ಲ ಅಂತ. ಮತ್ತಿನ್ನೇನು ಮಾಡಕ್ ಕೊಟ್ಟಿದ್ದೀನಿ ನೀನು? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಈ ಥರ ಮಾತಾಡಕ. ನಿಮ್ಮವ್ವ ಮತ್ ಬಂದ, ನಿಮ್ಮವ್ವನ್ನ ನಿನ್ನ ಕೂಡ ಹೊಡಿತೀನಿ. ಮತ್ತೆ
ಬಾಯಿಗೆ ಬಂದಾಗ ಮಾತಾಡ್ಕೊಂತ ನಮ್ಮ ಅಕ್ಕಗೆ ಬಾಯಿಗೆ ಬಂದಾಗ ಮಾತಾಡಿದ್ದು ನಿಮ್ಮವ್ವ ಹಿಂಗೆ ಅಂತಾಳ ನೋಡಿ ನಿಮ್ಮವ್ವ ಅಂತ ಹೇಳಿದ್ರೆ ನಿಮ್ಮವ್ನ ಬಾಲ ಬಡದ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿ ಅಲ್ಲ ಸುಡ್ಗಾಡ್ ನಿನ್ನ ಬ್ರೇಕಪ್ ನಿನ್ನ ಕರ್ಮಕ್ಕತ್ತಾಗ ಆ ದೇವರೇ ತಪ್ಸ್ಯಾನ ನಿನ್ನಂತದ ಮೂಳಿನ ಲಗ್ನ ಆಗಿದ್ನಿ ಅಂದ್ರೆ ನನ್ನ ಬಾಳೆ ಹರಿದು ಊರ ಬಾಗಲ ಹಾಕಿತ್ತ ಏನಾತಾಗ ಇಲ್ಲಡ ನಿನ್ನ ಮತ್ತೆ ಬೂಟ್ಲೆ ಹೊಡೆದ ನಿನ್ನ ಹಂಗಾಲ ಮತ್ತೆ ಏನಂತ ತಿಳ್ಕೊಂಬಿಟ್ಟಿ ನೀನು ಇವ್ರ ಹತ್ತಲ್ಲಿ ಬಂದು ಹಿಂಗೆ ಹೇಳಿ ಏನ ಮರ್ಯಾದಿಂದ ತಪ್ಪಾತ ಅಂತ ಬೇಡ್ಕೊಂಡು ನನ್ನ ಕಾಲು ಹಿಡ್ದು ಬಿಡ್ತೇನೆ ನಿನ್ನ ಏನು ನನ್ನ ನೀನು ನಿನ್ನ ಜೊತೆಗೆ ಇದ್ದೇನ ನಾನು ಇದ್ನೇನೋ ನಿನ್ನ ಜೊತೆಗೆ ಎಷ್ಟು ಅಸಹ್ಯವಾಗಿ ಹೇಳಿ ನೀನು ಅದು ಅವ್ರ ಮನೆಗೆಲ್ಲ ಹೇಳಿ ಏನು ಹೋಗಿ ಒಪ್ಕೋಬೇಕು ನೀನು ಒಪ್ಕೊಳ್ಳೇಬೇಕಿಲ್ಲ ಅಂದ್ರೆ ನಾ ಮಾತ್ರ ಕೇಸ್ ಹಾಕಕ್ಕೆ ನಡಿ ಅವ್ರ ಮನೆಗೆ ಹೋಗ್ಬರ ನಡಿ ಅಲ್ಲ ತಪ್ಪಾತಂತ ಹೇಳಕತ್ತೇನಲ್ಲ ಮತ್ತೆ ಅಲ್ಲಿ ಯಾಕೆ ಹೋಗ್ಬೇಕು? ಬೊಗಳಿದ್ದೆ ಎಲ್ಲಿ ನೀನು ಇಲ್ಲ ಬೊಗಳಿದ್ದು ಎಲ್ಲಿ ಬೊಗಳಿದ್ದಿ ಅಲ್ಲಿ ಅವ್ರ ಮನೆಯಾಗ ಅವ್ರು ಇದ್ರಿಗದಲ್ಲ ನಡಿ ಅಲ್ಲೇ ಒಪ್ಕೊ ನಡಿ ಏನಂತ ತಿಳ್ಕೊಂಬಿಟ್ಟಿ ನಾನು ಅವ್ರ ಮದುವೆ ಮಾಡ್ಕೋಬೇಕು ಅಂತ ಇಬ್ರು ಮಾತಾಡ್ಕೊಂಡೇವಿ ಅದು ಗೊತ್ತಾಗಿ ಅಲ್ಲ ಹಂಗೆ ಹೇಳಿ ನನ್ನ ಹೆಸರು ಕೆಡಿಸ್ ಬಂದಿಯಲ್ಲ ನಡಿ ಅಲ್ಲೇ ಒಪ್ಕೊ ನಡಿ ಇಲ್ಲೋಡ ನಿನ್ನ ಮತ್ತೆ ಏನಕ್ಕೆ ಬೂಟ್ಲೆ ಚಪ್ಪಲ್ಲೇ ನಮ್ಮ ಊರಿಗೆ ಹೇಳ್ಕೊಂಡು ಹೋಗಿ ಹಾಕಿದೆ ಅಂದ್ರೆ ನಮ್ಮವ್ವ ಏನಿಲ್ಲ ನಿನ್ನ ಮತ್ತೆ ಇವತ್ತಿಂದ ನಾನು ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದೀನಿ. ಸರ್ ಪ್ಲೀಸ್ ಸರ್ ಹಂಗೆ ಮಾಡಬೇಡ್ರಿ. ನಾನು ಇದ್ದಿದ್ದ ಕೆಲಸನೂ ಹೋಗೈತೆ. ನಾನು ಈಗ ನಿಮ್ಮ ಹತ್ರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂಗಿ ಮದುವೆ ಮಾಡ್ಬೇಕು. ಆಕೆಗೆ ನಮ್ಮ ಮನ್ಯಾಗ ಸುಮಾರು ಖರ್ಚು, ನಮ್ಮ ಅಪ್ಪಾಜಿದು ನಮ್ಮ ಅವ್ವಾರ್ದು ನಂಗೆ ಇವೆಲ್ಲ ಸುಮಾರು ಖರ್ಚು ಅದಾವೆ ಸರ್. ಅದಕ್ಕೆ ಸರ್ ಪ್ಲೀಸ್ ಕೆಲಸದಿಂದ ತೆಗಿಬಿಡ್ರಿ. ನಾನು ತಪ್ಪಾತ ಬೇಡ್ಕೋತೀನಿ. ನಡಿ ಮನೆ ನಡಿ. ನೀನೇನು ಇಲ್ಲಿ ಬಂದಿ? ನಾನಿಲ್ಲಿ ಬರ್ಬೇಕಂತ ಬರಲಿಲ್ಲಮ್ಮ. ಇಲ್ಲೇ ಅವ್ರಿಗೆ ಇವನೇನೇ ನನ್ನ ಬಗ್ಗೆ ನೆಗೆಟಿವ್ ಇಲ್ಲಿ ಏನೇನೋ ಹೇಳೋಣ ಅಂತ ಸುದ್ದಿ ಗೊತ್ತಾಯ್ತು. ಅದಕ್ಕೆ ಅವ್ನಿಗೆ ಹೋಗಲ್ಲಿ ಗ್ರಾಚಾರ ಬಿಡಿಸಿ ಇಲ್ಲಿ ಕರ್ಕೊಂಬಂದಿರೋದು. ಏನಿಲ್ದೆ ಎಂತಿಲ್ದೆ ಸುಮ್ಮನೆ ಬಾಯಿಗೆ ಬಂದಂಗೆ ನನ್ನ ಬಗ್ಗೆ ಹೇಳೋಣಲ್ಲ. ಅದಕ್ಕೆ ಏನು ನಡೀತು ಏನಿಲ್ಲ ಅನ್ನೋದು ನಿಮ್ಮ ಹತ್ರನೇ ಒಪ್ಕೊಳ್ಳಿ ಅಂತೇಳಿ ಕರ್ಕೊಂಬಂದೆ. ಒಪ್ಕೊಳಕ್ಕೆ ಏನೈತಿ ಹೇಳೋಣ ತಗೋ ಎಲ್ಲ. ಇಲ್ಲ ಮೇಡಮ್, ನಂದೇ ತಪ್ಪಾಗೈತಿ. ಅದು ನಾನು ಗೊತ್ತಾಗಲಿಲ್ಲ. ನಾನು ಅಂದರೆ ಆಕೆ ಮ್ಯಾಗಿನ ಸಿಟ್ಟಿಗೆ ಹಂಗೆ ಹೇಳಿಬಿಟ್ಟೆ. ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ. ಆಕೆ ನನ್ನ ನಡುವೆ ಅಂಥವೆಲ್ಲ ಏನಿಲ್ಲ. ಏನೋ ಇಷ್ಟಪಟ್ಟಿದ್ವಿ, ಅದರ ಕಾರಣಾಂತರದಿಂದ ದೂರ ಆತ. ಅಲ್ಲಿ ನಮ್ಮ ಮುಂದೆ ತಪ್ಪೈತಿ, ಆಕಿದೇನೋ ತಪ್ಪಿಲ್ಲ ಹೇಳ್ಬೇಕಂದ್ರೆ. ಇದು ನಮ್ಮವನೇ ಸ್ವಲ್ಪ ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆ ನಾವಿಬ್ರು ದೂರ ಆದ್ವಿ ಅಷ್ಟೇ. ಅದನ್ನು ಹೇಳಿದ್ಲು, ಅದು ನಂಗೆ ಸಹಿಸ್ಕೊಳಕ್ಕಾಗಲಿಲ್ಲ, ನಾವಿಬ್ರು ದೂರ ಆದ್ವಿ. ಆದ್ರೆ ಆಕಿದೇನೋ ತಪ್ಪಿಲ್ಲ. ನಾನು ಹೇಳಿದ್ದು ನಿಮಗೆ ಕಿಮ್ಯಾಗ ಸಿಟ್ಟು ಬರಲಿ ಅಂತೇಳಿ, ಆದ್ರೆ ನನಗೆ ಗೊತ್ತಿರಲಿಲ್ಲ. ಅದನ್ನು ಹೇಳು. ಮತ್ತು ನಮ್ಮವ್ವ ನಾನು ನಿನ್ಗೇನೋ ಹೇಳಿ ಕರ್ಕೊಂಬಂದೇನ ಅಂತ ತಿಳ್ಕೊಳ್ಳೋದು ಬೇಡ. ಇಲ್ಲ ಸರ್, ನನಗೇನೂ ಹೇಳಿಲ್ಲ. ನಮ್ಮ ಬಾಯಿಗೆ ಬಂದಂಗೆ ನಾ ಹೇಳಿದ್ದವ್ರಿಗೆ ಗೊತ್ತಾಗಿ ಅವ್ರು ಹೋಗಿ ಕೇಳಿ ಲಕ್ಷ್ಮಿ ಮ್ಯಾಮ್ ಬಂದಂಗೆ ಬೈದಿದ್ದು. ಆದ್ರೆ ಅವ್ರೇನು ಹೇಳಿಲ್ಲ. ಸುಳ್ಳು ಯಾಕೆ ಹೇಳ್ತಾ ಇದ್ದಿ? ಏನ? ಓಹೋ, ನನ್ಗನ್ನಿಸ್ತೈತಿ ಹಂಗಾರೆ ಮೋಸ್ಟ್ಲಿ ಏನೋ ಹೇಳೇ ಕರ್ಕೊಂಬಂದಿರ್ಬೇಕು ನಿನಗೆ. ನಾ ಇಷ್ಟಪಟ್ಟೇನಿ ಆಕೆ ಬಗ್ಗೆ ನೀನು ಹಿಂಗೆಲ್ಲ ಹೇಳ್ಬಿಟ್ಟು ಏನಿಲ್ಲ ಅಂತ ಹೇಳು ಅಂತ ಕರ್ಕೊಂಬಂದಿರ್ಬೇಕು. ಹೌದಿಲ್ಲ? ನೋಡಿಮ್ಮ, ನೀವು ಹಂಗೆ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಏನಂತ ನನಗೆ ಗೊತ್ತೈತಿ. ನಾನು ತಪ್ಪು ಮಾಡಿಲ್ಲ ಅಂತೇಳಿ ಇವ್ರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರನೇ ಇಲ್ಲಿ ಮಟ್ಟ ಬಂದಿದ್ದು, ತಪ್ಪು ಒಪ್ಕೊಳ್ಳಿ ಅಂತೇಳಿ. ಇದ್ರ ಮೇಲೂ ನೀನು ನಂಬಲ್ಲ ಅಂದ್ರೆ ನನಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾನು ಇದ್ದಿದ್ದೆ ಹೇಳ್ತಾ ಇದ್ದೀನಲ್ಲ. ನನ್ನ ಕ್ಯಾರೆಕ್ಟರ್ ಏನಂತ ನಂಗೆ ಗೊತ್ತು. ಯಾರಿಂದನೂ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ನಂಗೆ ಏನೂ ಆಗಬೇಕಾಗಿಲ್ಲ. ನೋಡಿ ಹೆಂಗೆ ಮಾತಾಡ್ತಾಳೆ ನೋಡಿಕಿ. ಹಿಂಗೆ ಮಾತಾಡೋಕಿ ಈಕಿ, ಅಯ್ಯೋ ದೇವ್ರೆ, ಎಷ್ಟು ಜೋರದಾಳ ನೋಡಿಕಿ. ಅಲ್ಲ ಆತ ಶಶಾಂಕ, ನೀವು ಹೋಗಪ್ಪ. ನಾನು ನಿನ್ನ ಕೇಳ್ತಾ ಇದ್ದೀನಿ, ನಮಗೆ ನಿಮ್ಮ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೂ ನನ್ನ ಮಗನ ಜೊತೆ ನೀ ಯಾಕೆ ಮಾತಾಡ್ತಾ ಇದ್ದಿ? ಅವ ಅಕ್ಕಿ ಎಲ್ಲ ಮಾತಾಡಿದ್ದು ನಾನು. ಇನ್ಫ್ಯಾಕ್ಟ್ ಅಕ್ಕಿ ನಾನು ಫೋನೇ ಎಬ್ಸ್ಕೊಳ್ಳೀಗ. ಮೊನ್ನೆ ಅಶ್ವಿನಿ ಇನ್ಸಿಡೆಂಟ್ ಆದಾಗಿಂದಾನು ಅವ್ರ ತಾಯಿ ಬೇಡ ಮಾತಾಡ್ಬೇಡ ಅಂತ ಹೇಳಿದ್ದಕ್ಕೆ. ಓಹೋ, ಅಷ್ಟಿದ್ದಕ್ಕೆ ಇಲ್ಲಿ ಮಟ್ಟ ಇದನ್ನು ಪ್ರೂವ್ ಮಾಡಕ್ಕೆ ಯಾಕೆ ಬಂದಿ? ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡ ಅಂದಲ್ಲ, ಮತ್ತು ನಾನೇನು ತಿಳ್ಕೊಂಡ್ರೆ ನಿಂಗೇನು? ಇಲ್ಲಿ ಯಾಕೆ ಬಂದಿ? ನಾಳೆ ನೀವು ಹೋಗಿ ಇನ್ನೊಂದೆರಡು ಕಡೆ ಏನು ಅನ್ಬಾರ್ದಲ್ಲ, ಅದಕ್ಕೆ ಇಲ್ಲಿವರೆಗೂ ಬಂದೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲಮ್ಮ. ನಾನೇ ನಿಮ್ಮ ಮಗನ ಮದುವೆ ಮಾಡ್ಕೋತೀನಿ ಅಂತ ಹಿಂದೇನು ಬಿದ್ದಿಲ್ಲ, ಆಯಿತಾ? ನಿಮ್ಮ ಮಗಗೆ ನಿಮ್ಗೆ ಇಷ್ಟ ಇದ್ರೆ ಬೇರೆ ಎಲ್ಲರೂ ನೋಡಿ ಮದುವೆ ಮಾಡ್ರಿ. ಅವ್ರು ಒಪ್ಕೊಂಡ್ರೆ ಅಂತೀಯಲ್ಲ, ಯಾಕೆ ಅವ್ನು ಒಪ್ಕೊಂತಾನ? ನನ್ನ ಮಾತು ನನ್ನ ಮಗ ಮೀರಲ್ಲ, ಹೌದಿಲ್ಲ? ಏನ ಒಳ್ಳೆ ಹುಡುಗದಾಳ, ನಾಳೆ ಬರಕ್ಕೆ ಹೇಳಕತ್ತೇನೆ. ಹೋಗುನಿಲ್ಲ ನಾವರ ಒಟ್ಟು ಒಪ್ಕೊಂತೀವದಿಲ್ಲ? ಆಕಿ ಮುಂದೆ ಹೇಳಿ ನನ್ನ ಮರ್ಯಾದೆ ಕಳಿಬೇಡ. ಅವ್ವ, ನಮ್ಮ ಮದುವೆ ಅಂತ ಆದ್ರೆ ಲಕ್ಷ್ಮಿನೇ ಆಗೋದು. ಓಹೋ, ಇಷ್ಟು ಮಿಕ್ಕಿ ನಿಂತಿ ಎನ್ನಿ ನಂಗರ? ಲಕ್ಷ್ಮಿನ ಮದುವೆ ಆದ್ರೆ ನಮ್ಮ ಮನೆ ಒಳಗೆ ಇರಂಗಿಲ್ಲ, ನಮ್ಮ ಆಸ್ತಿ ಒಳಗೆ ಏನು ಸಿಗಂಗಿಲ್ಲ. ಏನಂತಿ? ಬೇಕಾಗಿಲ್ಲ ನಿಮ್ಮ ಆಸ್ತಿ, ನಿಮ್ಮ ಮನಿ ಒಳಗೆ ನಂಗೆ ಇರೋದು ಇಲ್ಲ, ಏನು ಬೇಡ ನಂಗೆ ಆತ. ನಾನು ಅಕ್ಕಿನ ಮದುವೆ ಮಾಡ್ಕೋತೀನಿ. ಏನ್ ಮಕ್ಕ ನೋಡಕತ್ತೀರಿ? ಅಲ್ಲಿ ನೋಡಲ್ಲ, ಆಕಿ ಅವಕ್ಕೆ ಸಲುವಾಗಿ ನಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಅದಾನ. ಅಪ್ಪ ದಯವಿಟ್ಟುಪ್ಪ, ನನಗೆ ಇಷ್ಟ ಇಲ್ದಿರೋ ಹುಡುಗಿ ಮದುವೆ ಮಾಡ್ಕೊಂಡು ಏನು ಮಾಡಲಿಲ್ಲ ನಾನು. ಅದಕ್ಕೆ ಹಿಂಗಂದೆ. ನಾನು ಅಕ್ಕಿನ ಮದುವೆ ಮಾಡ್ಕೋಬೇಕಪ್ಪ. ಲಕ್ಷ್ಮಿ, ನೀ ನನ್ನ ಮದುವೆ ಮಾಡ್ಕೋತಿ? ನೀವು ನನಗೋಸ್ಕರ ಇಷ್ಟು ದುಡ್ಡು ಹಣ ಆಸ್ತಿ ತಂದೆ ತಾಯಿ ಬಿಟ್ಟು ಬರ್ತೀನಿ ಅಂದಾಗ ನಾನು ನಿಮ್ಮನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತೇನೆ, ಮಾಡ್ಕೊತೀನಿ ರೀ. ಅಬ್ಬಾ, ಏನು ನಾಟಕ ಮಾಡ್ತೀಯ? ನಿನಗೆ ಗೊತ್ತು ನಾವು ಅವನ್ನ ದೂರ ಮಾಡಲ್ಲ, ಇದೆಲ್ಲ ರೊಕ್ಕ ಆಸ್ತಿ ಅವಂಗೆ ಸಿಗ್ತೈತಿ, ಕೊಡ್ತೇವಿ ಅಂತ ಅನ್ನೋ ಆ ಇದ್ರ ಮಾತಿನ ಮೇಲೆ ಹಿಂಗೆ ಅನ್ನಕತ್ತೀವದಲ್ಲ ಅವಂಗ. ಏನ? ಇಲ್ಲ, ಖಂಡಿತ ಹಂಗಿಲ್ಲ.
ನೀವು ಇನ್ನೊಂದ್ಸಲ ನಿಮ್ಮ ಮಗನ ಜೊತೆ ಮಾತಾಡ್ರಿ. ನಾನು ಇಲ್ಲೇ ಇದ್ರೆ ನಿಮ್ಮ ಮಾತಿಗೆ ನೀವು ಏನು ಮಾತಾಡ್ಬೇಕಂತಿರ್ತತೋ ಅದೆಲ್ಲ ಮಾತಾಡೋಕ್ಕಾಕತ್ತೋ ಇಲ್ಲ. ನನ್ನ ನಿರ್ಧಾರ ನಾನು ಹೇಳಿನವರಿಗೆ, ನಾನು ಹೋಗ್ತೇನೆ. ಅರವಿಂದ, ನಿನ್ನ ಕೊನೆ ತೀರ್ಮಾನ ಹಂಗಾರ? ಅಬ್ಬ ನನ್ನ ಅಕ್ಕಿನ ಮದುವೆ ಮಾಡ್ಕೊಳ್ಳೋದು. ಹಂಗಾರ ನಮ್ಮನೆಗೆ ಇರಬೇಡ. ಏನು ನಮ್ಮನೆಗೆ ಇರಬೇಡ? ನಮ್ಮನೆಗೆ ಇರಬೇಡ. ನೀನು ನಮ್ದು 1 ರೂಪಾಯಿ ಹಣ ಆಸ್ತಿ ಇದೇನು ಈ ಕೆಲಸ ಆಯ್ತಲ್ಲ, ಇದು ಯಾವುದು ಹಣ ಆಸ್ತಿ ಇದ್ರೊಳಗೆ ಯಾರೋ 1 ರೂಪಾಯಿ ಸಿಗೋದಿಲ್ಲ. ಹೋಗಂಗಾರ ಆವಾಗ ನೋಡು. ನಿನ್ನಂತೆಲ್ಲಕ್ಕೆ ಬಂದ್ರೆ ಕೇಳ, ನೀನು ಬಿಟ್ಕೊಂಡು ನಿನ್ನ ಎಲ್ಲ ಬಿಟ್ಕೊಟ್ಟು ಬಂದೇನಿ ಅಂತ ಹೋಗು. ನಿನ್ನ ಮೂಸಿ ನೋಡೋದಿಲ್ಲ, ಅವ್ರ ಮನ್ಯಾಗ ನೀನು ಇಟ್ಕೊಳ್ಳೋದಿಲ್ಲ, ಮದುವೆನೂ ಮಾಡ್ಕೊಳ್ಳೋದಿಲ್ಲ. ನನ್ನ ಚಾಲೆಂಜ್ ಇದು ಬೇಕಾದ್ರೆ ನೋಡ್ತೀರ. ಹೌದಾ? ಆಯ್ತು. ಎಲ್ಲ ಕಾರ್ಡ್ ಗೀಡ್ ಎಲ್ಲ ಕೊಟ್ಟೋಗು. ಏನ ಬಂಗಾರ ಬೆಳ್ಳಿ ಎಲ್ಲ ಇಟ್ಟೋಗು. ಏನೂ ಹಾಕೋಬೇಡ, ಯಾವುದು ಯೂಸ್ ಮಾಡಬೇಡ. ನೋಡೋಣ ಸ್ವಲ್ಪ ದಿನ ನಾನು ಮೇಂಟೈನ್ ಮಾಡ್ತೀನಿ. ನೋಡೋಣ ಆ ಕೆಲಸನ, ನನ್ನ ಫ್ಯಾಕ್ಟ್ರಿ ನಾನು ನೋಡ್ಕೊಳ್ತೇವೆ. ಈ ನಿಮ್ಮ ಅಣ್ಣನೂ ಅದಾನ, ನೀ ಹೋಗಲ್ಲಿ ನೋಡ್ಬೇಕಾರೆ. ನಿನಗೆ ಮದ್ವಿನೂ ಮಾಡ್ಸಲ್ಲ, ನಿನ್ನ ಮನ್ಯಾಗ ಇಟ್ಕೊಳ್ಳಲ್ಲ, ವಾಪಸ್ ಕಳಿಸ್ಲಿಲ್ಲ ಅಂದ್ರೆ ನೋಡ್ಬೇಕಾರೆ. ಒಂದ್ ವೇಳೆ ಅವ್ರು ಅಕಸ್ಮಾತ್ ಮದ್ವೆ ಮಾಡಿದ್ರ ನಾ ಮಾಡ್ಕೊಳವ. ನೋಡೋಣ, ಮಾಡ್ಕೊ. ಮಾಡಿದ್ರಲ್ಲ ಮಾಡ್ಕೊ. ಅಲ್ಲ ಏನು ನಿಮ್ಮ ತಾಯಿ ಮಗನ ಮಾತುಕತೆ? ನಾನೊಬ್ಬ ಮನುಷ್ಯ ಇಲ್ಲದೆ ನೀ ಅನ್ನೋದು ಏನಾರ ತಲೆ ಒಳಗೆ ಐತೆ ನಿಮ್ಗೆ ಯಾರಿಗಾರ? ನನ್ನ ಮಗ ಹೋಗಿ ಅವ್ರ ಮನೆಗೆ ಯಾಕಿರ್ಬೇಕು? ಇಷ್ಟೆಲ್ಲ ಹಣ ಆಸ್ತಿ ಎಲ್ಲ ಬಿಟ್ಕೊಟ್ಟು ಹೋಗಿರ್ಬೇಕನವ? ಅಲ್ರಿ ತಡ್ರಿ, ಸ್ವಲ್ಪ ದಿನ ಗೊತ್ತಾಗ್ಲಿ. ಏನ್ ದೊಡ್ಡ ಪ್ರೀತಿ ಪ್ರೇಮ ಅಂತ ಕುಣಿತಾ ಅದನಲ್ಲ, ಬ್ಯಾಡ ಅಂತ ಬಡ್ಕೊಂಡ್ರು. ಅಪ್ಪ ಇರ್ಲಪ್ಪ, ನಾ ಹೋಗ್ತೇನೆ. ನೋಡೋಣ. ಅವು ತೋರಿಸುವಂತ ಹುಡುಗಿ ನಾನು ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಅವನು ಅಣ್ಣನೂ ಒಂದು ಹುಡುಗಿನ ಇಷ್ಟಪಟ್ಟಿದ್ದ. ಎಷ್ಟು ಚಂದ ಇದ್ರು ಅವ್ರು. ಪಾಪ ಸುಜಾತ ಅಂತೇಳಿ ಅವ್ರು ಎಷ್ಟು ಒಳ್ಳೆಯವ್ರು, ಗುಡಿ ಪೂಜಾರ ಮಗಳು. ಅವ್ರ ಹತ್ರ ಏನಿಲ್ಲ, ಬಡವಳದಾಳ, ಹಂಗದಾಳ ಹಿಂಗದಾಳ ಅಂತೇಳಿ ಅದಕ್ಕೆ ಮುಂದೆ ತಗೊಂಬಂದು ನಮ್ಮ ಅಣ್ಣ ಕಟ್ಟಿದ್ರು. ನಮ್ಮ ಅಣ್ಣಗೆ ಇಷ್ಟನೇ ಇದ್ದಿದ್ದಿಲ್ಲ. ಅವ್ನು ಎಷ್ಟು ಸಲ ಹೇಳಿದ, ಬೇಡ ನಂಗೆ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದ್ರು ಬಲವಂತವಾಗಿ ಅವ್ನು ಮದುವೆ ಮಾಡಿದ್ರು. ಮದುವೆ ಮಾಡಿದ್ರೆ ಈಗ ನೋಡು, ತಿಂಗಳಿಗೆ 1-2 ಸಲ ಜಗಳ ಮಾಡ್ತಾರೆ. ಅದು ಅಲ್ಲದೆ ಜಗಳ ಗಂಡ ಹೆಂಡತಿ ಅಂದ್ಮೇಲೆ ಇರ್ತೈತೆ ಸಹಜ. ಆದ್ರೆ ಅದು ನನಗೇನು ಅಂತ ಬಾಂಡಿಂಗ್ ಏನು ಕಂಡಿಲ್ಲ. ಫ್ಯಾಷನ್ ಅದು ಅಲ್ಲಿ ಆ ಮೀಟಿಂಗು, ಕ್ಲಬ್, ಮಹಿಳಾ ಸಂಘ, ಅದು ಇದು ಆರಾಮ ಯಾವುದೋ ಒಂದು ಪೂಜೆದ ಕಡೆ ತಲೆ ಕೆಡಿಸ್ಕೊಳ್ಳಾರ್ದಂಗ ಒಂದು ಪ್ರೀತಿ ಅನ್ನೋಂಥದ್ದು ಅವ್ರಿಬ್ಬರ ನಡುವೆ ನಾ ಕಂಡಿಲ್ಲ. ಓಹೋ, ನಿನಗೆ ಹೇಳಿ ಕೇಳಿ ನಿಂಗೆ ತೋರಿಸಿ ಪ್ರೀತಿ ಮಾಡ್ಬೇಕನ ಅವ್ರು? ನನ್ನ ಮಗ ಆಕಿನ ಇಷ್ಟಪಟ್ಟನ, ಮೊದ್ಲು ಬೇಡ ಅಂದ, ಆಮೇಲೆ ಮದುವೆ ಮಾಡ್ಕೊಂಡ. ಅದಕ್ಕೆ ನೀ ಅಣ್ಣಗ್ ಮಾಡ್ದಂಗ ನನಗೂ ಮಾಡಕ್ ಹೊಂಟಿ. ಆದ್ರೆ ಅಣ್ಣ ಮಾಡಿದ ತಪ್ಪು ನಾ ಮಾಡೋದಿಲ್ಲ.